ಕಂದ ಟ್ರೈಲರ್ ಈಗ ಶುರು. ಈ ಚಿತ್ರದ ನಿರ್ಮಾಣ ಮತ್ತು ನಿರ್ವಹಣೆ ವಿಷ್ಣು ಸೇನಾ ಸಮಿತಿ. ಕನ್ನಡ ಮಾಣಿಕ್ಯ ಅರ್ಪಿಸುವ ವಿಶೇಷ ಕೃತಜ್ಞತೆಗಳು ನಮ್ಮ ವೀರಕ ಪುತ್ರ ಶ್ರೀನಿವಾಸ್ ಅವರಿಗೆ. ಮೈಸೂರಿಂದ ಮೆಲ್ಬೋರ್ನ್ವರೆಗೂ ನಿಲ್ಲದಂತ ಯಾತ್ರೆ, ಗರ್ಜನೆ ಜೋರಾಗಿದೆ, ಒಂದೇ ಕೂಗು ಕೇಳ್ತಿದೆ, 360 ಡಿಗ್ರಿ ಎಲ್ಲೂ ಇವರ ಹೆಸರಿಗೊಂದು ಕ್ರೇಜ್ ಇದೆ. ಎಲ್ಲ ನನ್ನ ಪ್ರೀತಿಯ ಅಭಿಮಾನಿ ಸಿಂಹ ಹೃದಯಗಳಿಗೆ ಈ ನಿಮ್ಮ ದಾದ ಉರ್ಫ್ ವಿಷ್ಣು ದಾದ ಮಾಡುವ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತು ನಾನು ನನ್ನ ಹೆಮ್ಮೆಯ ಅಭಿಮಾನಿ ಸಿಂಹಗಳ ಕತೆ ಹೇಳೋಕ್ ಬಂದಿದ್ದೀನಿ. ಪಿಕ್ಚರ್ ಓಪನ್ ಮಾಡಿದ್ರೆ ಚಾಪ್ಟರ್ 1. ಇದು ಕಾಡಿಗೆ ಸೇರಿರೋ ನಾಡಿನ ಕತೆ, ನಾಡಿಗೆ ಸೇರಿರೋ ಕಾಡಿನ ಕತೆ. ಮ್ಯಾಮ್, ಈ ಕತೆಗೆ ಹೀರೋ ಯಾರು, ಹೀರೋಯಿನ್ ಯಾರು, ವಿಲ್ಲನ್ ಯಾರು? ಕಥೆ ಪ್ರಾರಂಭ ಇವಾಗ. ನಮ್ಮ ಚಿತ್ರದ ನಾಯಕಿ ಮುದ್ದಾದ ಮುತ್ತಿನಂತ ಹುಡುಗಿ. ಯಾರಿವಳು? ನನ್ನ ಹೆಸರು ಪ್ರಾರ್ಥನಾ ಅಂತ. ಅವಳಿಗೆ ಒಂದು ಕನಸಿದೆ, ಒಂದು ಗುರಿ ಇದೆ. ನಮ್ಮ ನಾಯಕಿಗೆ ಸಾಥ್ ಕೊಡಕ್ಕೆ ಇನ್ನೊಬ್ಳು ಸಾಧಕಿ ಸಿಗ್ತಾಳೆ. ಯಾರು ಗೊತ್ತಾ? ಅವರೇ ನಮ್ಮ ಫೋಟೋಗ್ರಾಫರ್. ಒಂದು ಮಿಷನ್ಗೋಸ್ಕರ ಇವರಿಬ್ರು ಒಂದು ಕಾಡಿಗೆ ಹೋಗ್ತಾರೆ. ಇದೇ ನೋಡ್ರಿ ನಿಮ್ ಸಿಂಹಾಪುರದ ಕಾಡು. ಚಾಪ್ಟರ್ 2 ವಿಷನ್ ಸಂಜು. ಕಂದ ಸಂಜು, ಮಗ ಸಂಜು. ಭಾರತ ಮಾತೆಯ ಮುತ್ತಿನ ಹಾರ ಇವನು. ನಮ್ಮ ನಂಜಿಯ ಹೆಮ್ಮೆಯ ಮಗ ಇವನು. ನಮ್ಮ ಸಂಜು ಕೂಡ ತನ್ನ ತಾಯಿ ನಂಜಿ ಮೇಲೆ ಅಪಾರವಾದ ಪ್ರೀತಿ ಗೌರವ. ಚಾಪ್ಟರ್ 3 ಕಥೆ ಅಂದಮೇಲೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಇರ್ಬೇಕಲ್ವಾ? ಫ್ಲಾಶ್ ಬ್ಯಾಕಿಗೆ ಒಬ್ಬ ವಿಲನ್ ಇದ್ದಾನೆ, ರಾಕ್ಷಸ ಮೃಗ. ಅವನೇ ಪ್ರಾರ್ಥನಾಳ ಸೋದರ ಮಾವ. ಪ್ರಾರ್ಥನೆಗೆ ಏನಾಯ್ತು? ಬೆಂಕಿಯಲ್ಲಿ ಅರಳಿದ ಹೂಗಳು. ಇದು ಬಿದ್ದ ಜಾಗದಲ್ಲೇ ಮತ್ತೆ ಎದ್ದು ನಿಂತು ಸಾಧನೆ ಮಾಡಿದವರ ಕಥೆ. ಸಾವಿನ ಎದುರಲ್ಲೇ ಬದುಕನ್ನ ಕಟ್ಟಿದವರ ಕಥೆ. ಸಿಂಹದ ಹಾದಿಯಲ್ಲಿ ನಡೆದಿದ್ದಾದ್ರೂ ಏನು? ಹೌದು, ಈ ಪ್ರಾರ್ಥನಾಳ ಕನಸೇನು? ಕಥೆ ಈಗ ಶುರು ಮರಿ. ಸ್ಟ್ರೈಟ್ ಆಗ ಪಾಯಿಂಟ್ ಬರ್ತೀನಿ ನಾನು. ನಮ್ಮನ್ನೆಲ್ಲ ಈ ಸಮಾಜ ಹೆಂಗ್ ನೋಡುತ್ತೆ ಗೊತ್ತಾ? ನಮ್ಮನ್ನೆಲ್ಲ ಏನ್ ಕರೀತಾರೆ ಅಂತ ಗೊತ್ತಾ? ಅದು ಚಕ್ಕ, ಇಜಿಡ, ಮಾಮ, ಒಂಬತ್ತು ಅಂತ ಕರೀತಾರೆ. ಇನ್ನು ಏನೋ ಕೆಟ್ಟ ಮಾತೆಲ್ಲ ಕರೀತಾರೆ. ಐ ಮಿಸ್ ಯು ಆಲ್. ಸದಾ ನಿಮ್ಮ ನೆನಪಿನೊಂದಿಗೆ, ನಿಮ್ಮ ಅಭಿಮಾನದೊಂದಿಗೆ ನಿಮ್ಮವ ವಿಷ್ಣು ವರ್ಧನ. ಆಕ್ಷನ್ ಗೆಳೆಯ. ಸಿಂಹದ ಹಾದಿ. Coming soon.